ಅತ್ತೆ ಅತ್ತೆ ಏನು ಅತ್ತೆ ಅಡುಗೆ ಏನು ಮಾಡೋಣತ್ತೆ? ಎಷ್ಟು ಸತಿ ಹೇಳೋದು ನಿನಗೆ? ಏನು ಬುದ್ಧಿ ಇಲ್ವಾ ನಿನಗೆ? ಏನು ತಲೆಯಲ್ಲಿ ಏನು ಲದ್ದಿ ಸೇರ್ಕೊಂಡಿದ್ದ ನಿನಗೆ? ನಿನಗೊಂದು ಏನು ಜನ್ಮಕ್ಕೂ ಬೆಂಕಿ ಹಾಕ ನಿನ್ನ ಎತ್ತಿಗೆ ಅಲ್ಲಕ್ಕ ನಮ್ಮಿ ಹೇಳಿ ನಾನು ಯಾವಾಗ ಮಜ್ಜಿಗೆ ನಾನೇ ಅಂತ ಇನ್ನೇ ಕೇಳ್ಕೊಂಡಿದ್ದೀನಿ ನೀನು 16 ಸತಿ ಕೇಳ್ತಾಳೆ 16 ಸತಿ ಪ್ರತಿ ದಿವಸನೂ ಮಜ್ಜಿಗೆನ ಅಷ್ಟೇ ಇನ್ನೇನು ಮಾಡಂಗಿಲ್ಲ ಹೋಗು. ಅತ್ತೆ ಮಜ್ಜಿಗೆನ ನಾನು ತಿನ್ನಕ ಆಯ್ಕಿಲ್ಲ ಕಣತ್ತೆ ತಲೆನೋಯ್ತದೆ. ಓಹೋ ಏನು ಕುಬೇರನ ಮಗಳು ಬಿಡವ ನೀನು ನಿನಗೆ ಉಣ್ಣಕ್ಕಾಗ ಮಜ್ಜಿಗೆನವ ನಿನಗೆ ಏನು ಬೇಕು ಮಾಡ್ಕೊ ಉಣ್ಣೋಗು ಅಚ್ಚುಕಟ್ಟಾಗಿ ಬೇಕಾಗಿರೋದು ಮಾಡ್ಕೊ ಉಣ್ಣೋಗವ. ಅಯ್ಯೋ ಪಾಪ ನಿಮ್ಮ ಅಪ್ಪನ ಮನೆಯಿಂದ ಒಪ್ಕೊ ಬಂದಿದ್ಯಲ್ಲ ನೀನು ಒತ್ಕೊಂಡು ಒಸಿ ನೀನು ತಂದು ಆರಾಕಿರೋದು ನಿನ್ಗೆ ಯಾವ್ದು ಬೇಕು ನಿನ್ಗೆ ಯಾವ್ದು ಇಷ್ಟ ಆಯ್ತದೆ ಹೋಗಿ ಮಾಡ್ಕೊಂಡು ಉಣ್ಣೋಗು ನಾನು ಬೇಡ ಅನ್ನ. ಅತ್ತೆ ಯಾಕತ್ತಿಂಗೆಲ್ಲ ಮಾತಾಡಿರಿ ನೀವು? ನಾನು ಏನು ಮಾಡಿದೆ ನಿಮಗೆ? ಯಾವಾಗಲೂ ಚುಚ್ಚಿ ಮಾತಾಡ್ತಿರಲ್ಲ ನೀವು. ನಾನು ಏನು ಮಾಡಿದ್ದಾನೆ ಹೇಳಿ? ಇನ್ನು ತಿರಿಕ ಮಾತಾಡ ನೀನು ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ. ನಾನು ಅಚ್ಚುಕಟ್ಟಾಗಿರುತ್ತವು ಪಟೇಲ್ರ ಮನೆ ಹೆಣ್ಮಕ್ಳು ತರಬೇಕು ನನ್ನ ಮಗನ ಮದುವೆ ಮಾಡಬೇಕು ಅಂತ ಆಸೆ ಆಗಿದ್ದೆ. ನಿನ್ನಂತ ತಿರ್ಕೆಯ ನೋಡ್ಬಿಟ್ಟು ನನ್ನ ಮಗ ಅದೇನು ಮಾಯ್ಕಾತಿ ಹೆಂಗೆ ನನ್ನ ಮಗನಿಗೆ ಅದೇನು ಬಲೆ ಬೀಸ್ತೋ ಗೊತ್ತಿಲ್ಲ. ನನ್ನ ಮಗನಿಗೆ ಮುಂಗ್ ಪರ್ಸ್ಬಿಟ್ಟೆ ನೀನು. ಅವಳೇ ಆಗಬೇಕು ಅಂತ ಅಂದವನು. ಅದಕ್ಕೆ ಒಪ್ಕೊಂಡಿದ್ದು ಕಣಮಿ. ನಿನ್ನೇನು ಬೇಕಾಗಿತ್ತಿಲ್ಲ ನೀನು ನನ್ನ ಮನೆಗೆ. ನೀನು ಲಯಕ್ಕೆ ಇಲ್ಲ ನೀನು ಹುಟ್ಟು ದ್ರದ್ರ ನೀನು. ಅತ್ತೆ ಹಂಗೆಲ್ಲ ಮಾತಾಡಬೇಡಿ ನೀವು. ಏನು ನಿಮ್ಮನ್ನ ಬನ್ನಿ ಅಂತ ನಾವೇನು ಕರೆಯಕ್ಕೆ ಬಂದಿದ್ವಾ? ತಿರಿಕ ಮಾತಾಡಬೇಡ ನೀನು. ನ್ಯಾಲ್ಗೆ ಕೂದ್ಬಿಡ್ತೀನಿ. ಇನ್ನುವೇ ಈ ಬುಂಡಮ್ಮ ಎಂತ ಹೇಳೋದು ನಿನ್ಗೆ ಗೊತ್ತಿಲ್ಲ. ನಾನು ಎಂಥ ಮುಂಡೆ ಅಂತ ಇನ್ನೂ ನಿನ್ಗೆ ಗೊತ್ತಿಲ್ಲ. ನಿನಗೆ ಸರಿಯಾದ ಕೆಲಸ ಆಗೋಯ್ತಾವ ನಿನಗೆ. ಏನಿನ್ನು ಏನು ಡೈಲಿ ನೀನು ಬರೀಬೇಕಾ ಮಜ್ಜಿಗೆನ ಅಂತ 16 ಸತಿ ಕೇಳಕ್ಕೆ ಬರ್ತಾಳೆ 16 ಸತಿಯ. ಏನು ಇವ್ರ ಅಪ್ಪನ ಮನೆಗೆ ಹೊತ್ಕೊ ಬಂದಾಳಲ್ಲ ಏನು ಹೊತ್ಕೊಬಂದು ಗುಡ್ಡೆ ಹಾಕ್ಬಿಟ್ಟೋಗ ಇವ್ರ ಅಪ್ಪ. ನಿಮ್ಮಯ್ಯ ಎಂಥ ಮೋಸ್ಕಾರ ನನ್ನ ಮಗ ಅವ್ನು ಹೇಳ್ತೀನಿ ನನ್ನ ಯಾಕೆ ಮಗ. ಅತ್ತೆ ಹಂಗೆಲ್ಲ ಮಾತಾಡಿ ನೀವು. ನಮ್ಮಯ್ಯ ಏನು ಮಾಡಕ್ಕೆ ಬಂದಿತ್ತು ನಿಮಗೆ? ಏನು ಮಾಡಕ್ಕೆ ಬಂದಿತ್ತು? ಅಲ್ಲ ಬಿಗಿಡ್ದು ಮಾತಾಡಿ ನೀವು. ನಾನು ಸುಮ್ಮನಿದ್ರೆ ಅದೇ ಮತ್ತೆ ಮಾಡಿದ್ರೆ ಕೇಳ್ದಂಗೆ ಮಾಡ್ತಾಳೆ ಅಂತ ಅದಕ್ಕೆ ಬೈತಿದ್ದೀರಿ ನೀವು. ಈಗ ಹಿಂಗೆ ಆಡ್ತಿದ್ದೀರ ಸರಿಯಾ? ನೀವು ಚೆನ್ನಾಗಿ ಆಡ್ತಿದ್ದೀರಿ ಬಿಡಿ ನೀವು. ಏನು ಅನ್ಕೊಂಡಿದೆ ನಿಮ್ಮನ್ನ? ಏನು ಅನ್ಕೊಂಡಿಯ ನೀನು? ಏನು ಅನ್ಕೊಂಡಿಯೇ? ಏನು ನೀನು ಏನು ಬಾಯ್ ಬಿಟ್ಕೊ ಬರ್ತಿದ್ದಿ? ಯಾಕೆ ಹೊಡ್ದಿನೇ ನನ್ನ ಇನ್ನು ಎಂಥ ಬುಂಡ ಮಾತ್ರ ನಿನ್ಗೆ ಗೊತ್ತಿಲ್ಲ ನಿನಗೆ. ಸೊರೆತ್ ಕೆಲಸ ಆಗೋಯ್ತವೆ. ಅಯ್ಯೋ ಗುಲಾಮ್ಗಿತಿ ಏನು ನಿಗ್ರಕ ಮಾತಾಡ್ತಿದ್ದೀನಿ ನೀನು. ಬಂದು ಇನ್ನೊಂದು ಆರಾಗಿಲ್ಲ ಆಳೆಯ ಊನ ಮಗನು ದೂರ ಮಾಡಿದ್ಲು ಗುರ್ಸಟ್ಟಿ. ತಿರ್ಗಾ ಹೆಂಗೆ ಮಾತಾಡೋಳು ನೋಡಿ ಹೆಂಗೆ ಮಾತಾಡೋಳು. ನೀವ್ಯಾಕೆ ಮಾತಾಡಿರಿ ನಮ್ಮ ಅಯ್ಯನ ಬಗ್ಗೆ? ನಮ್ಮ ಏನು ಮಾಡಕ್ಕೆ ಬಂದಿತ್ತು? ಅದೇ ನಾವು ಗೌರವ ಕೊಟ್ಟು ಮಾತಾಡ್ತೇವಲ್ಲ ಅದಕ್ಕೆ ನಿಮ್ಗೆ ಇಷ್ಟ ಆಯ್ಕಿಲ್ಲ ನಿಮಗೆ. ನಾನು ಓಲಿ ಅಂತ ಸುಮ್ಕಿರೋದ್ಕ ಚೆನ್ನಾಗಿ ಆಡ್ತಿದ್ದೀರಿ. ನನಗೆ ಊಟ ಮಾಡಕ್ಕೆ ಆಯ್ಕಿಲ್ಲ ನನಗೆ. ನನಗೆ ಮಜ್ಜಿಗೆನ ತಿನ್ನಕ್ಕೆ ಆಯ್ಕಿಲ್ಲ ನನಗೆ. ತಿಂದ ನಾನೇ ನಮ್ಮಿ ಮಾಡನೆ ಅಸ್ಕತ್ ಸಾಯಗಮ್ಮಿ. ನಿಮ್ಮಯ್ಯ ಒತ್ಕೊಂಡ್ ಕೊಟ್ಟಿದ್ದಾನ ಮಾಡ್ಕೊ ಉಣ್ಣವ ನಡಿಯಾಗಿ ಅಂತ ಓಣೆ ಬಂದ್ಬಿಟ್ಲು ಹೇಳಕ್ಕೆ ದೊಡ್ಡದಾಗಿ ಏನು ಅಂತ ಬಂದಾಳೆ ನಿಗುರ್ಕೊಂಡು ಜಗಳಕ್ಕೆ. ಓಹೋಹೋ ನನ್ನ ಮಗ ಹೇಳ್ಕೊಟ್ಟ ನಿಮ್ಮ ನನ್ನ ಮಗ ಹೇಳ್ಕೊಟ್ನ. ಹೋಗ್ಬಿಟ್ಟು ಜಗಳ ತೆಗೆದ್ಬಿಟ್ಟು ಬೀರನ್ ಬೀಗದ್ಕಾರಿ ಕಿತ್ಕೊಬಿಡು ಎಲ್ಲ ನಿಂದೆ ಅದಕ್ಕಾರ ತಕೊಬಿಡು ಎಲ್ಲ ನಿನ್ನ ಕೈ ಕೆಳಗೆ ಬಿದ್ದಿರ್ಲಿ ಅಂದ್ಬಿಟ್ಟು ಚಾಡಿ ಹೇಳ್ಕೊಟ್ನ ನಿಮ್ಮಯ್ಯ. ಅವ್ನು ನೋಡ್ರಿ ಗೊತ್ತಾಕಿಲ್ವಾ ಎಷ್ಟೊತ್ತು ಮಸ್ಲೆ ಕಣ್ಣೀರು ಹಾಕ ನಿಂತ್ಕೊತಾನೆ ಅಂತ. ನನ್ನ ಮಕ್ಕಳನ್ನ ನಂಬಕ್ಕದ ನನ್ನ ಕಣ್ಣೀರು ಹಾಕ ನನ್ನ ಮಕ್ಕಳನ್ನ ಮಾತ್ಕೊಳ್ತಾನೆ ಮಾತ್ಕೊ ಹೆಂಗ್ಸ್ನಂಗೆ ಮಾನ ಬರೋದಿಲ್ವಾ ನನ್ನ ಮಗನಿಗೆ? ಬರಲಿ ಅವನು ಮನೆ ಬಾಕ್ಲಿಗೆ ಹಳೆ ಹಾಕಡ ತಗೊಂಡು ಹೊರ ಕಳಿಸ್ತೀನಿ ಲೋಪರ್ ನನ್ನ ಮಗನಿಗೆ ಕಿತ್ತೋ ನನ್ನ ಮಗನಿಗೆ. ನಾನೇನು ಓಲಿ ಅತ್ತಗೆ ಈ ಲೋಪರ್ ನನ್ನ ಮಗ ಇವಳೇಬೇಕು ಅಂತಾನೆಲ್ಲ ಅಂದ್ಬಿಟ್ಟು ನಾನೇಗ ಒಪ್ಕೊಂಡ್ರೆ ಮದುವೆ ಮಾಡಕ್ಕೆ ಬೊಗಳ್ತಾಳೆ ನನ್ನ ಮಗನಿಗೆ ಮೋಸ ಮಾಡಿ ನನ್ನ ಮನೆ ಕಾಲಕ್ಕದಲ್ದಾನೆ ಏನು ಮರೋ ಅಂತ ಜಗಳ ಬೀಳ್ತಾವಳೆ. ಹೋಗಮ್ಮಿ ಬಾಯಿ ಮುಚ್ಕೊಂಡು ನೋಡತ್ತೆ ನೀವು ನಮ್ಮ ಅಯ್ಯನ ಸುದ್ದಿ ಮಾತಾಡಿ ನೀವು. ನಮ್ಮ ಅಯ್ಯ ನಮ್ಮನ್ನ ಸಾಕಿ ಸಲ್ವಿ ದೊಡ್ಡವ್ರು ಮಾಡಿ ಮದುವೆ ಮಾಡದೆ ಆ ತಪ್ಪಿಗೆ ನಿಮ್ಮ ಕೈ ಮಾತಾಡಿ ಕೇಳ್ಬೇಕಂತೆ ಗೊತ್ತಾಯ್ತು ನಿಮಗೆ ಹೆಂಗೆ ಮಾತಾಡ್ಬೇಕು ಹೆಂಗೆ ಮಾಡಬೇಕು ಹೆಂಗೆ ಹಿರಿಕರಿಗೆ ಹೆಂಗೆ ಗೌರವ ಕೊಡಬೇಕು ಅಂದ್ಬಿಟ್ಟು. ನೋಡಮ್ಮಿ ಕೈ ಬಾಯಿ ತೋರ್ಸ್ಕೊಂಡು ಮಾತಾಡ್ದೆ ಕೈ ಮುರಿದು ಬಿಡ್ತೀನಿ ಹುಷಾರು ನೀನು. ಇಲ್ಲ ದೊಡ್ಡ ಬಾರಿಕ ಅಂತಾರೆ ನಿಮ್ಮ ಅಯ್ಯನ. ಲೋಪರ್ ನನ್ನ ಮಗ ಒಪ್ಕೊಂಡಲ್ಲಿ ಮಾತಲ್ಲಿ ದೊಡ್ಡದಾಗಿ ಒಂದು ಎಕರೆ ಹೊಲ ಬರಿತೀನಿ ಇದು ಬರಿತೀನಿ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನನ್ನ ಮಗನ ತಲೆ ಕಟ್ಬಿಟ್ರಲ್ಲ ಹಂಗೆ ಅನ್ಕೊಬಿಟ್ಟ ಹಂಗೆ ಮೋಸ ಮಾಡ್ಕೊಂಡಿರ್ಬೋದು ಅನ್ಕೊಬಿಟ್ಟಿದ್ದೀ ನೀನು. ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರಿ ನೀವು ಹಿಂಗೆ ಮೋಸ ಮಾಡಬೇಕು ಅಂದ್ಬಿಟ್ಟು ಚೆನ್ನಾಗಿ ಆಡ್ತಿದ್ರಿ. ಅಲ್ಲಕ್ಕನತೆ ಯಾವಾಗ ಹಿಂದೆ ಮುಂದೆ ನೀವು ಕೊಟ್ಟು ಮಡಗಿದ್ರ ಹೇಳಿ ಕೊಡೋಕ್ಕೆ ನಿಮಗೆ ಯಾಕೆ ಕೊಡಬೇಕು? ನಮ್ಮ ಅಯ್ಯನ ಆಸ್ತಿಯ ಯಾಕಂತ ಕೊಡ್ಬೇಕು ನಿಮಗೆ? ಬಾಯಿ ಮುಚ್ಕೊಂಡು ಹೋಗು ನೀನು. ಏನಮ್ಮ ಹೆಂಗೆ ಕಾಡಿಸ್ತಾ ಇದ್ದಿ ಬಾಯ ನೀನು? ಅಲ್ಲಿಗೆ ಕೂದಾಕ್ಬಿಡ್ತೀನಿ ಹುಷಾರು. ಯಾಕಮ್ಮನೆ ಅಲ್ಲಿ ಕೂದಾಕಿಯೇ ಏನಮ್ಮ ತಪ್ಪು ಮಾಡಿದ್ದಾನೆ ನಾನು ಇದು ತಪ್ಪು ಮಾಡಿದಿ ಅಂತ ಅಂದ್ಬಿಟ್ಟು ಬೊಯ್ಯಮ್ಮ ಒಡೆಮ್ಮ ಒರ್ಸ್ಕೊತೀನಿ. ಸುಮ್ಮನೆ ಮಾತಾಡೋಣ ನೀನು ಜಾಸ್ತಿಯಾ. ನಾನು ನೋಡ್ತಾನೆ ಅವನಿ ಅದು ನುಣ್ಣಂಗಿಲ್ಲ ಇದು ನುಣ್ಣಂಗಿಲ್ಲ ಅಂದ್ರೆ ಮಜ್ಜಿಗೆನ ಉಣ್ಣಾರ ಯಾರು ಆರಾಮ ವರ್ಷ ಎಂತ ಬಡವರ್ತಾನೆ ಉಣ್ಣಕ್ಕಿಲ್ಲ. ಓಹೋ ಇವಳಿಗೆ ಅದೇ ಮೇಕಕ್ಕ ಹೋದಳೇನೋ. ನನ್ನ ಮಗನೇ ಲಕ್ಕಿತ್ತು ನನ್ನ ಮಗನೇ ಹಾಟ್ಕಳಿ ಎಲ್ಲಿದ್ದಿಲ್ಲ ಎರ್ತಿ ಮುಂದೆ ಬಿಟ್ಟು ಜಗಳಾಡಕ್ಕೆ ರೂಮ್ಗೆ ಹೋಗಿ ಸೇರ್ಕೊಂಡಿದ್ದೆ ಗುಲಾಮ್ ನನ್ನ ಮಗನೇ ಬಾರ ಈಚೆಗೆ. ಅವೋ ಯಾಕವ ಏನಾಯ್ತು ನಿನ್ಗೆ? ಯಾಕೆ ಹಿಂಗೆ ಬಾಯ್ ಬಿಡ್ಕತ್ತಿದ್ದೀನಿ ನೀನು? ಏನು ಮಾಡಕ್ಕೆ ಕೆಲಸ ಇಲ್ಲ ನಿನ್ಗೆ? ನನ್ನ ಹಾಟ್ಕಳ್ನೆ ಲೋಪರ್ ನನ್ನ ಮಗನೇ ಅಲಕಲ್ಲ ನೋಡ್ಲಾ ಹೆಂಗ್ ಬೊಗಳ್ತಾಳು ಇನ್ ತಿರ್ಕ ಮಾತಾಡ್ತಾವಳೆ. ಯಾಕ್ಲಾ ಚಾಡಿ ಹಾಕೊಟ್ಲಾ ನಮ್ಮ ಅವನು ಹೆದರ್ಸು ಬದ್ರಸು ಅಂತ ಹೇಳ್ಕೊಟ್ಟಿದ್ದೀನಿ ನೀನು. ಹೆಂಗ್ ಮಾತಾಡ್ತಾ ನೋಡು ಮಿಕ್ಮಿರಿ. ಏಯ್ ತಾಯಿ ಏನಾಯ್ತು? ನಾನೇನು ಮಾತಾಡಿದನು? ನಾನು ಏನು ಮಾತಾಡಿಲ್ಲ. ಅವರೇ ಹೆಂಗ್ ಬಾಯ್ ಬಂದಂಗೆ ಮಾತಾಡ್ತಿರೋದು. ಏನವ ಏನೋ ನಿಂದು? ಗುಲಾಮ್ ನನ್ನ ಮಗನೇ ಗೊತ್ತಿಲ್ಲ ನಿನ್ಗೆ
ನಮ್ಮ ಮನೇಲಿ ದಿವಸ ಏನು ಅಡುಗೆ ಮಾಡೋದು ಏನು ಅಡುಗೆ ಮಾಡೋದು ಇನ್ನೇನು ಮಾಡಿಯೇ ಮಜ್ಜಿಗೆ ಅನ್ನ ಮಜ್ಜಿಗೆ ಅನ್ನ ಮಜ್ಜಿಗೆ ಅನ್ನ ಇನ್ನೇನು ಮಾಡಿ ಹೇಳು ಯಾಕೆ ಕೇಳಪ್ಪ ಇದ್ದಲ್ಲಿ ನೆಡ್ತಿ ಕ್ಯಾಟ್ಲೆ ಕರ್ಕೊಂಡು ಏನು ಸಾರು ಮಾಡೋಣ ಅಂತ ಕೇಳಕ್ ಬಂದವಳೆ ಏನು ಸಾರು ಮಾಡ್ಕೊಂಡವಳು ಏನಾರ ಅಪ್ಪನ ಮನೆ ಏನು ಕುಬೇರ ಕುಬೇರ ಹೇಳು ದಿಸಕ್ಕೊಂತಾರ ಸಾರು ಮಾಡ್ಕೊಂಡಕ್ಕೆ ನಾವಿಷ್ಟು ಬದುಕಟ ಬಾಳಾಟ ಇದ್ರು ಒಂದಿವ್ಸ ಸಾರು ಮಾಡ್ಕೊಂಡಕ್ಕಿಲ್ಲ ಮಜ್ಜಿಗೆಯಲ್ಲಿ ಕಾಳ ಕಳ್ಕೊ ಬರ್ತೇವಿ ಏನು ಸಾರು ಮಾಡನೆ ನನ್ ಮಜ್ಜಿಗೆಯಲ್ಲಿ ಉಣ್ಣಕ್ಕಾಯ್ಕಿಲ್ಲ ಅಂತ ಹೇಳಕ್ ಬಂದವಳಲ್ಲ ಎಷ್ಟಲ ದಕ್ಷತೆ ಇವಳಿಗೆ ಎಷ್ಟು ಅತ್ತೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ನೀವು ಸರಿಯಾಗಿ ಗೆಲ್ಸ್ಬಿಡ್ತೀನಿ ನಾನು ನೋಡ್ತೇನೆ ನೀವು ಮದುವೆ ಆಗ್ತಾವೆ ನಾನು ಏನಂಗ್ ಮಾತಾಡ್ತಿದ್ದೀನಿ ನೀನು ನೋಡ್ಲೆ ಹೆಂಗ್ ಮಾತಾಡ್ತಿದ್ದಳು ಏನ ಮಾಡ್ತಿದ್ದೀವಿ ಬುಡ್ಲನಕ ಲೈ ನಲ್ವಳಿಕೆ ಯಾಕೆ ನಿಂತಿದ್ದೀನಿ ನೀನು ಅದಕ್ಕೆ ನನ್ಗೆ ಹೇಳ್ತಿದ್ದೀರಿ ನೀವು ನಂದೇ ತಪ್ಪಿದ್ದು ಸಾರು ಏನು ಮಾಡೋದಂತ ಕೇಳಿ ತಪ್ಪ ಕರಿನಾಕ್ ಚೆನ್ನವ ಕರ್ದ್ಬಿಟ್ಟು ಒಪ್ಪಿಸು ಏನಂತ ನೋಡದ ಸಾರು ಏನಂತ ಕೇಳ್ದರೆ ಮಾಡಿದ್ರೆ ನಾನು ಹೇಳಕ್ಕೆ ಕೇಳಕ್ಕೆ ನಾನು ಕೇಳ್ಮೇಲೆ ಅನ್ನೋದು ಅವತ್ತು ಬರೀ 5 ಲೋಟ ಕಾಪಿ ಕಾಯಿಸಿರೋದಕ್ಕೆ ಯಾವತ್ತು ಬಾಯಿ ಬಂದಂಗೆ ಎಷ್ಟು ಬೋದ್ರು ಅದಕ್ಕೆ ಕೇಳಿದೆ ಏನು ಮಾಡ್ಬೇಕು ಸಾರ ಅಂದ್ಬಿಟ್ಟು ಅದೇ ಒಂದು ವರ್ಷದ್ದಿಯೇ ಮಜ್ಜಿಗೆನ ಮತ್ತೆ ಮಜ್ಜಿಗೆನ ನಂಗೆ ಉಣ್ಣಕ್ಕಾಕಿಲ್ಲ ಮಜ್ಜಿಗೆನವ ನನಗೆ ನಮ್ಮ ಅಯ್ಯನ ಮಾತ್ರ ಒಂದು ಎಕರೆ ಆಸ್ತಿ ಬರ್ಕೊಡಿ ಅಂತಿದ್ರಿ ಪುಕ್ಸಟ್ಟೆಯ ಮಜ್ಜಿಗೆಗೆ ಬರೀ ಮಜ್ಜಿಗೆಗೆ ಆಸ್ತಿ ಬರ್ಕೊಡ್ಬೇಕು ಒಂದು ಎಕರೆ ತುಂಬ ಇಟ್ಟು ಉಣ್ಬೇಡ್ದ ಏಳಯ್ಯಮ್ಮ ಏನು ಮರ ಇದಕ್ಕೆ ನಿಂತಿದ್ದೀರಿ ನೀನು ಅವ್ವ ಅದೇನು ಬಾಯ್ ಬಿಡ್ಕೆ ಅಂತ ಮನೆ ತಂದ್ಬಿಟ್ಲ ನೀನು ಸೀಮ್ಗೆ ಚೆಲ್ವಿ ಅನ್ಕೊಂಡು ನಿಂತಿದ್ದಾಳೆ ನೋಡು ಹೆಂಗ್ ಬಾಯ್ ಬಿಟ್ಕೊಂಡು ನಿಂತಿದ್ದಾಳು ಮುಚ್ಚವ ಬಾಯ ನೀನು ಒಬ್ಳೆಲ್ಲ ಕತೆ ಮಾತ್ಕೊಳ್ತಿರೋ ನನಗೂ ಬರ್ತದೆ ಕತೆ ನಾನೇನೋ ಓಲಿ ಅದು ಹಾಕ್ಬೇಕು ಹತ್ತಿರ ತಾಯಿ ಸಮಾನ ಅಂತ ನಾ ಸುಮ್ಮನಿದ್ರೆ ಏನು ದಿಸ್ ನೀನು ಜಾಸ್ತಿ ಮಾತಾಡ್ತಿದ್ದೀಯಮ್ಮ ನೀನು ಇನ್ನೊಂದ್ಸತಿ ನಮ್ಮ ಸುದ್ದಿ ಏನೋ ಮಾತಾಡಿದ್ರೆ ಸರಿಯಾಗಿ ಮರುವ ನಿಲ್ಸ್ಬಿಡ್ತೀನಿ ನಿನಗೆ ಹುಷಾರು ಓಹೋ ಏನೇ ಕೈ ಬೈ ತೋರಿಸ್ತಿದ್ದೀನಿ ನೀನು ಕೈಯನ್ನು ನುಲ್ಸ್ಬಿಡ್ತೀನಿ ನಿನಗೆ ಹುಷಾರು ತಾಯಿ ನನ್ನ ಮಾತು ಕೇಳಿ ಇಲ್ವ ನೀನು ನಡಿ ಒಳಿಕೆ ನನ್ಗೇನು ಹೇಳಿರಿ ಹೇಳಿ ನೀವು ಅವ ಸುಮ್ ಕುತ್ಕವ ಅಕ್ಕಪಕ್ಕದಲ್ಲಿ ನೋಡ್ಬಿಟ್ಟು ಮಕ್ಕ ಹೋಗ್ದಾರ ನಿಮಗೆ ಏನು ನೀವೇ ಸರಿ ಇಲ್ಲ ಕತೆ ಹೆಂಗ್ಸ್ರು ಅಲಕ್ಕನವ ಏನು ವರ್ಷ ಬತ್ಕಲ್ಲ ಮಜ್ಜಿಗೆ ಅಂತ ಏನಂತ ಉಂಡಳವಳು ಏನಂತ ಉಂಡಳವ ತಿರ್ಗಿ ಮಾತಾಡ್ತೀಯ ನೀನು ಉಣ್ಣಕ್ಕೆ ನಿಂಗೆ ಶಕ್ತಿ ಕೊಟ್ಟಂದು ದೇವರು ಅವ್ಳು ಊಟ ಮಾಡಕ್ಕೆ ಹಾಕಿಲ್ವಂತೆ ಅವ್ಳಿಗೆ ಏನು ಬೇಕು ಮಾಡ್ಕೊಂಡು ಉಂಡಿ ಬಿಡು ಸುಮ್ ಬಾಯಿ ಮುಚ್ಕೊಂಡು ಇರೋದು ಕಲಿ ನೀನು ಒಳ್ಳೆ ತರ್ಲೆ ಹೆಂಗಾಡ್ಬಿಡ ನೀನು ತಲಾಟೆ ಮಾಡ್ಕೊಂಡು ಅಯ್ಯೋ ನನ್ನ ಹಾಟ್ಕೊಳ್ಳಿ ನನಗಿನ್ ತಿರ್ಗ ಮಾತಾಡಿಲ್ಲ ತರ್ಲೇಂದಿಲ್ಲ ನನ್ನ ನೀನು ಕರ ತರ್ಲೆ ಉಟ್ಟು ತರ್ಲೆ ನನ್ನ ಮಗ ನೀನು ಅಲ್ಲಕ್ಕಲ್ಲ ಎಡ್ತಿಗೆ ಬಾಯಿ ಮುಚ್ಚಿಸಕ್ಕೆ ತಾಕತ್ತಿಲ್ಲ ನನ್ನ ಮಗ ನಿನಗೆ ನನಗೆ ಹೇಳಕ್ಕೆ ಬಂದಿದ್ಯಾ ನೀನು ಯಾವನ ನನಗೆ ಹೇಳಕ್ಕೆ ಯಾವನಿ ನನಗೆ ಹೇಳಕ್ಕೆ ನಾನು ಯಾವಾಗಲೂ ಮಜ್ಜಿಗೆ ಅನ್ನೋದೇ ನನ್ನ ಮನೆ ಒಳಗೆ ಮಾಡ್ಸೋದು ನನಗೆ ಏನು ಮಾಡ್ಸಕ್ಕಿಲ್ಲ ನಿದ್ರೆ ಇರ್ಬೋದು ಹೋಗ್ಬೋದು ಅಷ್ಟೇ ಕಲ ಓಲ ಕರ್ಕೊಂಡು ಈಗಲೇ ನೀನು ಇರ್ತೀಯ ಇಲ್ಲೇ ಕ್ಲೈಸ್ಕೊಂಡಿದ್ದೀನಿ ನೀನು ಇಲ್ಲೇ ಕ್ಲೈಸ್ತೀನಿ ನನ್ನ ಮನೆ ಒಳಗೆ ಕರ್ಕೋಲೆ ತೊಡಗಲಿಯ ಮೊದಲು ಮನೆಯಿಂದ ಹಚ್ಚಿ ಓಡಿಸ್ತೀನಿ ಮುಡೆ ಅಮ್ಮ ಎಲ್ಲಿಗೆ ಓಡಿಸಿ ನೀನು ಎಲ್ಗಮ್ಮ ಓಡಿಸಿ ನೀನು ನಿನ್ಗೆ ಎಷ್ಟು ಅಧಿಕಾರ ಇದೋ ಅಷ್ಟು ನನಗೂ ಅಧಿಕಾರ ಅದೇ ನೀನು ಹೆಂಗೆ ಸೊಸೆಯಾಗಿ ಬಂದಿದೆಯೋ ಹಂಗೆ ನಾನು ಸೊಸೆಯಾಗಿ ಬಂದಿರೋದು ಬಾಯಿ ಮುಚ್ಕೊಂಡಿರಮ್ಮ ನೀನು ಜಾಸ್ತಿ ಮಾತಾಡಬೇಡ ನೀನು ನಾನೇನೋ ಓಲಿ ನಮ್ಮ ಊನಂಗಿನ ಮತ್ತೆ ಅಂದ್ಕೊಂಡು ನಾ ಸುಮ್ಮನಿದ್ರೆ ಏನು ದಿಸಕ್ಕೆ ಜಾಸ್ತಿ ಮಾಡ್ತಿದ್ದಿಲ್ಲ ಯಾಕಮ್ಮ ಯಾಕೆ ನೋಡ್ಲಾ ಹೆಂಗೆ ಮಾತಾಡ್ತಿದ್ದಾಳು ಬಾಯಿಗೆ ಏನು ತುರಿಕೊಂಡು ಕೂತಿದ್ದಿಲ್ಲ ನೀನು ಮಾತಾಡ್ಲಾ ಬೈಲ ಒಡಿಲ ಅವ ಅವ್ಳು ಹೇಳೋದ್ರಲ್ಲಿ ಏನವ ತಪ್ಪಿರೋದು ಏನು ತಪ್ಪಿರೋದು ಬಾರ್ ತಗೊಂಡ್ರೆ ಕಾಸು ದಂಡ ಆಯ್ತದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಕೊತ್ತಿ ಬಾರ್ ತಿನ್ಬಿಟ್ಟು ಬೇದತ್ಕೊಂಡು ನಳ್ಳಿಂದಂಗೆ ಏನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ ನನ್ನ ಆಟಗಳ ಊರಿಗೆಲ್ಲ ಸಾರ್ಕೊಂಡೆ ಬಂದ್ಬಿಟ್ಟನಲ್ಲ ಇವ್ನು ಹಳ್ಳಿ ಅನ್ಕೊಂಡು ಬೇರೆ ಮನೆ ಒಳಗೆ ಬೇರೆ ಇಸ್ಕೊಂಡು ಕೂತೀನಿ ನಾನು ನಿಂಗೆ ದರಿದ್ರು ಬೈತಾ ಮನೆ ತುಂಬ ಕೋಳಿಗಳವೆ ಎಲ್ಲ ಒಂದು ಕೋಳಿನ ಕುಯ್ಕ ಊಟ ಮಾಡಿವ್ರಿ ಕೊತ್ತಿ ಬಾರ್ ತಿನ್ಬಿಟ್ಟು ಬೇದತ್ಕೊಂಡು ಸಾಯ್ಬೇಕಾ ಇದು ಯಾವ ಬುದ್ಧಿ ಕಲ್ತಿದ್ಯಾವ ಯಾವ ಬುದ್ಧಿ ಕಲಿವ ನೀನೇ ಸರಿ ಅಲ್ಲ ಕಣ ಹೆಂಗ್ಸು ಹೊಡಿತೀನಿ ನಾನು ಆಟ್ಕೊಳ್ಳಿ ನಿನಗೆ ಸರಿಯಾಗಿ ಮಾಡ್ತೀನಿ ನಿನ್ಗೆ ಸರಿಯಾದ ಕೆಲಸ ನಿನಗೆ ಎಡ್ತಿಗೆ ಬುದ್ಧಿ ಹೇಳಕ್ಕೆ ತಾಕತ್ತಿಲ್ಲ ನನ್ನ ಮಗನಿಗೆ ಎಡ್ತಿ ಹೆಂಗೆ ಬಾಳಿಸ್ಬೇಕು ಅನ್ನೋದು ಏಕ್ತಾ ಇಲ್ಲ ನನ್ನ ಮಗನಿಗೆ ಅಲ್ಲಕ್ಕಲ್ಲ ಹೆಂಗ್ಲ ನಿಂತ್ಕೊಂಡು ಮಾತಾಡಲಿ ನಿನ್ನ ಮುಂಗಡೆ ಇಂಥ ರಬಜಿನೇ ಬೇಕಾಗಿತ್ತ ನಿನಗೆ ನಾನು ಹುಡುಕ್ತಿರ್ತೀವಿ ಅಚ್ಚುಕಟ್ಟಾಗಿರ್ತಾವು ನೀನು ರಬಜ್ಜಿ ಕ್ರಮ ನೀನು ನನ್ನ ಹೆಂಗಂತಾರೆ ಊರಲ್ಲೆಲ್ಲವ ಊಟ ರಬಜ್ಜಿ ಅಂತ ಯಾರ ಸಾವಂತಿನ ನಿಮ್ಗೆ ಹೇಳ್ಕೊಟ್ಟಳು ನನ್ನ ರಬಜ್ಜಿ ಅಂತ ಯಾರ ಸಾವಂತಿ ಹೇಳ್ಕೊಟ್ಟಳು ಕರ್ಕಬಣೆಯಲ್ಲಿ ಸರಿಯಾದ ಕೆಲಸ ಮಾಡಿ ಕಳಿಸ್ತೀನಿ ಯಾರು ಹೇಳ್ಬೇಕು ನೀನು ಬಾಯಿ ನೋಡ್ಕೊತಕ್ಕೆ ನೀನು ಎಂತ ರಬಜ್ಜಿ ಅಂದ್ಬಿಟ್ಟು ಓ ಇವಳು ಚಿಕ್ತಾಗಿ ಕೊಡ್ತಾಳೆ ಬಾಯ ಭಾಳ ಚಿಕ್ತಾಗಿ ಅಯ್ಯೋ ಲೇ ಸುಮ್ಕಿರ್ಲೇ ಇದಕ್ಲೇ ಅಬ್ಬ ಸುಮ್ಕಿರು ಓಲೆಲ್ಲ ಸುಮ್ಮನೆ ಕಲ್ ತಿಕ್ಕ ಮುಚ್ಕೊಂಡು ನನಗೆ ಹೇಳಕ್ ಬರ್ಬೇಡ ನೀನು ಅಯ್ಯೋ ಶಿವನೇ ಇದೇನು ಹಿಂಗಾಗೋಯ್ತಲ್ಲ ಅಲ್ಲ ಇವ್ರಿಬ್ರು ಮಧ್ಯೆ ಸಿಗಾಕೊಂಡು ನಾನು ಬಿಟ್ಟಾರ ಅಯ್ಯೋ ನಮ್ಮ ಅವನು ಸೋಲಕ್ಕಿಲ್ಲ ನಾನು ಎಡ್ತೀನೂ ಸೋಲಕ್ಕಿಲ್ಲ ಹೆಂಗೆ ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಕಣ್ರಪ್ಪ ಏನು ಮಾಡೋಣ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನನಗೆ ಹೊಸ ತಿಳುವಳಿಕೆ ಹೇಳ್ರಪ್ಪ ಏನು ಮಾಡೋಣ ಎಂತ ಮಾಡೋಣ ಅಂತ ಹಂಗೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರಪ್ಪ ನಮಸ್ಕಾರ ಕಣ್ರಪ್ಪ.